ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಹೈವೇ, ಇದೆಲ್ಲ ಆಪೋಸಿಟ್ ನಾನು ಇರ್ತಕ್ಕಂಥದ್ದು, ಆಪೋಸಿಟ್ ಲ್ಯಾಂಡು ಹೈವೇಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ಹೈವೇಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ಆಸ್ತಿ ಬಂದು 2 ಎಕರೆ ರೈತರಿಂದ ಆಗ್ತಕ್ಕಂಥದ್ದು. ನಿಯರೆಸ್ಟ್ ಮೈಸೂರು. ಸೊ ಮೈಸೂರಿಂದ ಒಂದು 18 ಆಗ್ಬೋದು ನಿಮಗೆ ಈ ಒಂದು ಸ್ಪಾಟ್ಗೆ. ಕೋಕೋನಟ್ಸ್ ಇದೆ, ಒಂದು 3, 2, 5, 3, 8, ಒಂದು 10-15 ಇದೆ ಅಷ್ಟೇ. ಇದೇ ಲೊಕೇಶನ್ನು. 2 ಎಕರೆ ಅಂದರೆ 2 RTC. 2 ಎಕರೆಗೆ 2 RTC, ಸಂಪೂರ್ಣ ರೆಡ್ ಸಾಯಿಲು. ನಾನು ಆಗಲೇ ಹೇಳ್ದಂಗೆ ರೈತರಿಂದ ಹಾಕ್ತಕ್ಕಂಥದ್ದು. ಇದು ಬೇರೆಯವ್ರಿಗಾಗಿರ್ತಕ್ಕಂಥದ್ದು, ಹೊರಗಡೆಯವ್ರಿಗೆ, ನಿಮ್ಮಂಥ ಹೊರಗಡೆಯವ್ರಿಗಾಗಿರೋದು. ಕೋಕೋನಟ್ಸು ಈ ಕಡೆ ಒಂದು ಸೈಡಲ್ಲಿದೆ. ಸೊ ಇದು ಇವ್ರಿಗೆ ಬರ್ತದ ಅಥವಾ ಈ ಕಡೆಯವ್ರಿಗೆ ಬರ್ತದ, ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದನ್ನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಯಾಕಂದರೆ ಕೋಕೋನಟ್ಸು ಈ ಒಂದು ಹೈವೇಗೆ ಇದೆಯಲ್ಲ, ಅದನ್ನು ಮಾತ್ರ ನಾನು ನಿಮ್ಗೆ ಹೇಳಿರೋದು. ಈ ಕಡೆಗೆ ನಂಗೆ ಇದ್ದಾವೆ. ಸೊ ಈ ಕೋಕೋನಟ್ಸು ಈ ಒಂದು 2 ಎಕರೆಗೆ ಆ್ಯಡ್ ಆಗುತ್ತೋ ಅಥವಾ ಈ ಲ್ಯಾಂಡ್ಗೆ ಆ್ಯಡ್ ಆಗುತ್ತೋ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದನ್ನು ತಗೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಿಯರೆಸ್ಟ್ ಮೈಸೂರು. ನಾನು ಆಗಲೇ ಹೇಳ್ದಂಗೆ ಮೈಸೂರಿಂದ ಈ ಸ್ಪಾಟ್ಗೆ ಒಂದು 18 ಆಗುತ್ತೆ. ಇಲ್ಲೆಲ್ಲ ಇವಾಗ ಒಂದು 2-3 ಆಲ್ಮೋಸ್ಟ್ ಒಂದು 2022ರಿಂದ ಈಚೆಗೆಲ್ಲ ಫುಲ್ಲು ಜಂಪ್ ಆಗಿದೆ. ಒಂದು ಕುಂಟೆ 10 ಲಕ್ಷ 12 ಲಕ್ಷ ಆ ಥರ ಹೇಳ್ತಾ ಇದ್ದಾರೆ. ಸೊ ಇವರು ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ಆ ಲ್ಯಾಂಡಿನ ಅಕ್ಕಪಕ್ಕದ ಆಸ್ತಿಗಳು, ಒಂದು ಸೈಡ್ಗೆ ಇರ್ತಕ್ಕಂಥದ್ದು. ನನ್ನ ಪ್ರಕಾರ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು, ಬಟ್ ರೈಟ್ ಜಾಸ್ತಿ ಇದೆ. ಬಟ್ ಅಂದರೆ ಈಗ ಅಲ್ಲಿ ಪ್ರೆಸೆಂಟ್ ಇಲ್ಲಿ ಏನಿದೆಯೋ ಆ ಒಂದು ರೇಟನ್ನು ಅವ್ರು ಹೇಳಿದ್ದಾರೆ ಅಷ್ಟೇ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, 50,000 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ನೋಡೋಣ ಸರ್, ಏನಿದೆ ಅಪ್ಡೇಟ್ ಮಾಡ್ತೀನಿ. ಹೆಚ್ಚಿನ ಮಾಹಿತಿ ನನಗೆ ಇಂಟ್ರೆಸ್ಟ್ ಇದ್ದಂತೆ ಅವರು ಹೇಳಿ ನಾನು ಹೇಳ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು.